ನಾಯಿಯಂತೆಯ ಇವಾಗ ತೋರಿಸ್ತೀನಿ ಈ ನಾಯಿಯ ಪವರ್ ಏನು ಅಂತ. ಮಿಸ್ಟರ್ ಸತ್ಯಮೂರ್ತಿ, ಏನು ಅಪರಾಧ ಮಾಡಿದ ನನ್ನನ್ನ ಚಿತ್ರಹಿಂಸೆ ನೋಡ್ತಿದ್ರಲ್ಲ, ಯಾಕೆ ಯಾಕೆ ಇದು? ಏನು ಎತ್ತ ಅಂತ ಕೇಳಬೇಡ. ಹುಲಿ ಹುಲಿ ಪೊಲೀಸರಿಗೆ ಸಿಕ್ಕಾಕೊಂಡಿರೋ ಇಲಿಮರೆ ನೀವು. ನಾನೊಬ್ಬ ದಲಿತ, ತಾನು ಏನ್ ಮಾಡಿದ್ರು ನಡೀತದೆ, ಕಾನೂನು ತನಗೆ ಏನು ಮಾಡಲು ಅಂತ ಕುಂಭಕರ್ಣದಿಂದ ಮೆರೆದು ಕಂಡ ಕಂಡ ಹುಡುಗಿಯರನ್ನ ಚುಡಾಯಿಸಿ ಒಬ್ಬ ಬಲಾತ್ಕಾರ ಮಾಡಲು ಪ್ರಯತ್ನ ಪಡ್ತಾ ಇದೆಯೇನೋ ರಾಷ್ಟ್ರ. ಕರ್ಕೊಂಡು ಹೊರಗಾಕ್ರು ಅವನ. ಶ್ರೀಮಂತರ ಮನೆ ಹುಡುಗಿಯೇ ಬೇಕು ಇವರಿಗೆ ಮದುವೆ ಆಗಲಿಕ್ಕೆ. ದರಿದ್ರ ನನ್ನ ಮಕ್ಕಳು. ಏನು ಹೇಳಲಿ ಮಿತ್ರ? ಯಾವ ಅಪರಾಧ ಮಾಡಿದ ನನ್ನನ್ನ ಬಂಧಿಸಿ ನನ್ನ ಇವರು ಕಾಪಾಡು ಮಿತ್ರ, ಕಾಪಾಡು. ಏನು ನಿಮ್ಮ ಅನ್ಯಾಯ? ನನ್ನ ಮಿತ್ರ ಯಾವ ಅಪರಾಧ ಮಾಡಿದ್ದು ಇವರನ್ನು ಈ ರೀತಿ ಬಂಧಿಸಿ ಇವನನ್ನು ಚಿತ್ರಹಿಂಸೆ ನೀಡುತ್ತಿದ್ದಾರೆ? ನೋಡಿ ಮಿಸ್ಟರ್, ನಿಮ್ಮ ಸ್ನೇಹಿತ ಒಬ್ಬ ಬೀದಿ ಕಾಮಂಡ ಕಂಡ ಕಂಡ ಹುಡುಗಿಯರನ್ನು ಚುಡಾಯಿಸಿದಾನೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ ಮೇಲೆ ಅವನನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿರೋದು ನನ್ನ ಕರ್ತವ್ಯ ತಾನೇ. ಆರಕ್ಷಕ ಅಧಿಕಾರಿಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಆರಕ್ಷಾಧಿಕಾರಿ ಲಂಚದ ಆಶೆಗಾಗಿ ಒಬ್ಬ ಅಪರಾಧಿ ಅಮಾಯಕರನ್ನು ತಂದು ಈ ರೀತಿ ಠಾಣೆಯಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರಲ್ಲ, ಒಬ್ಬರು ಆರಕ್ಷಾಧಿಕಾರಿಗಳೇ. ಸತ್ಯಮೇವ ಜಯತೆ ಎಂದು ಭಾರತ ಮಾತವನ್ನು ಧರಿಸಿ ಪವಿತ್ರವಾದ ಕಾಕಿ ಬಟ್ಟೆಯನ್ನು ತೊಟ್ಟಿ ನಮ್ಮ ಕರ್ತವ್ಯವನ್ನು ಮರೆತು ಇಂಥ ಅಪರಾಧಿಯನ್ನು ನಿರ್ಪ್ರತಿಗೆ ಮಾಡುವುದು ನಮ್ಮ ಕರ್ತವ್ಯವೇ? ನಮ್ಮ ಕರ್ತವ್ಯವನ್ನು ಮರೆತು ಭ್ರಷ್ಟ ಅಧಿಕಾರಿಗಳನ್ನು ನಿಮ್ಮಂತವರು ಇರುವುದಿಂದಲೇ ಇವತ್ತಿನ ಠಾಣೆಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ನಿಮ್ಮಂತರಿಂದಲೇ ಬೆದರಿಕೆಯಾಗಿದೆ. ಅಧಿಕಾರ ವಿಧಿಯನ್ನು ದುರುಪಯೋಗ ಭಾರತ ಮಮತೆಯ ಮಡಿಲಲ್ಲಿ ಹುಟ್ಟಿ ಲಂಚ ಮೇಲೆ ಮಡಿಗೆ ಅದೇ ಮಾತಿಗೆ ಅಲ್ಪನ್ನು ಹೊಡಿಸದೆ ಆಕ್ರೋಶಕ್ಕೆ ಒಳಗಬೇಕಾಗಿದೆ ಎಂಬುದು ಮರೆಬೇಡಿ. ಇಲ್ಲ ಏನೋ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದೀಯ? ನನಗೆ ಎಚ್ಚರಿಕೆ ನಿನ್ನಂತ ಒಂದಲ್ಲ ಯುವ ಸಂಘಟನೆ ಬಂದ್ರು ನಂದೇನು ಕಿತ್ಕೊಳ್ಳಕ್ಕಾಗಲ್ಲ. ನಾನು ಕಾನೂನಿನ ಪ್ರಕಾರನೇ ನನ್ನ ಕೆಲಸ ಮಾಡಿದ್ದೇನೆ. ನಿನ್ನ ಸ್ನೇಹಿತ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವಳನ್ನು ಬಲಾತ್ಕರಿಸಲು ಪ್ರಯತ್ನ ಪಟ್ಟ ಅಂತ ಬಂದಿದೆ. ಅದಕ್ಕಾಗಿಯೇ ನಾನು ಅವನ್ನ ಅರೆಸ್ಟ್ ಮಾಡಿರೋದು. ನೋಡು ಸಾಧ್ಯವಿಲ್ಲ, ಇದು ನಂಬಲು ಸಾಧ್ಯವಿಲ್ಲ. ಆದರೆ ಆ ಸಂಧ್ಯೆ ಈ ರೀತಿ ಮಾಡಲು ಕಾರಣ
ಹೆಣ್ಣು ಮಕ್ಕಳನ್ನೇ ಏನು ಅನ್ಕೊಂಡಿದ್ಯಾ ನೀನು? ಇಷ್ಟು ಹೆಣ್ಮಕ್ಳ ಕಿಡ್ನಾಪ್ ಮಾಡಿ ಅವರಿಗೆ ಬಲಾತ್ಕಾರ ಮಾಡಿ ಸಿಟಿಗೆ ರವಾನೆ ಮಾಡೋ ನೀನಿಂದ 3 ವರ್ಷ ಅಂತ ಗೊತ್ತಿರ್ಲಿಲ್ಲ. ನನ್ನಂತೆ ಯಾವ ಹೆಣ್ಮಕ್ಳು ಬಲಿ ಆಗಬಾರ್ದು ಅಂತಾರೆ ನನ್ನ ಮೇಲೆ ಸ್ವತಃ ನಾನೇ ಕೊಂಡ್ಬಿಡ್ತೀನಿ ಗೊತ್ತಾ? ಮಿತ್ರ ಆದಷ್ಟು ಬೇಗ ಬಾ. ನನ್ನನ್ನು ಕಾಪಾಡ್ತೀರಾ? ಹೇಳ್ಕೊಂಡು ಬಂದಾಕ್ಬಿಡು ಅವ್ನ. ಮಗನೇ, ನಿಮ್ಗೇನ್ ಗೊತ್ತೋ ಈ ನನ್ನ ಏನ್ ಗೊತ್ತೋ ನನ್ನ ಕುತೂಹಲದ ನಾಟಕ. ನನ್ನ ಅಳಿಯನಾಗಬೇಕೆಂಬ ಕನಸು ಹೊತ್ತೆ. ಆದ್ರೆ ಕನಸನ್ನ ಮುಚ್ಚಲು ಮಾಡಿಬಿಟ್ಟೆ ನಾನು. ಈಗ ನಿನ್ನ ಪರಿಸ್ಥಿತಿ ಅವರನ್ನ ಹೇಳ್ಕೊಂಡು ಬರ್ಲಿಕ್ಕೆ ಹೇಳಿ. ನಿಲ್ಸೆ, ಎಳ್ಕೊಂಡು ಅವ್ನ. ಏನಂದೆ ಅವತ್ತು? ನಾಯಿ ಅಂದಿದೆಯಲ್ಲ, ಶ್ರೀಮಂತರ ಹುಡುಗಿಯರ ಮೇಲೆ ಕಣ್ಣಾಕ ಅಂತ ನೋಡೋ. ಕಣ್ಣಿಲ್ದೆ ಬೀದಿ ಬೀದಿ ಸುತ್ತಾರ. ಕೆಲವು ದಿನಗಳಲ್ಲಿ ನನ್ನ ಮಗಳ ಮದುವೆಯನ್ನ ಬ್ರಹ್ಮನಿಂದ ಮಾಡ್ತೇನೆ. ಓ ನನ್ನ ಮಗಳ ಸುಖ ಸಂತೋಷವನ್ನ ನೀನು ನಿನ್ನ ಕಣ್ಣಿಂದ ಕಣ್ಣಿನಲ್ಲಿ ಹಚ್ಚುದಂದ್ರೆ ತುಂಬಾ ಇಷ್ಟ.
ಗೊತ್ತಿತ್ತ? ಮೊದಲಿಗೆ ಆ ಪಲ್ಲವಿ ನಿಮ್ಮ ಮೇಲೆ ಇಲ್ಲದ ಕಂಪ್ಲೇಂಟ್ ಮಾಡಿದ್ದಾಳೆ. ಇನ್ನು ಮುಂದೆ ಈ ಲಾಕಪ್ ಎತ್ತಾದ್ರೆ ಹೇಗೆ ಮಜಾ ಮಾಡ್ತೀರಾ? ಅದಕ್ಕೂ ಒಂದು ಉಪಾಯ ಇದೆ ಮಿಸ್ಟರ್ ಚಕ್ರವರ್ತಿ. ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳಬಾರ್ದು. ಯಾರಾದ್ರೂ ಕೇಳಿದ್ರೆ ಸೂರಜ್ ಲಾಕಪ್ನಿಂದ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಬೇಕು. ಆಯ್ತಾ? ಋಷಿಗಳೇ, ಇವನನ್ನ ಇಲ್ಲಿಯ ಯಾವುದೋ ಒಂದು ಕಾಡಿಗೆ ತೆಗೆದುಕೊಂಡು ಬಿಸಾಡಿ ನನಗೆ ಸಂಜೆ ಬಂದು ಮೀಟ್ ಆಗಿ.